ತೊತ್ತುಣಿಸಿ ಬೆಳೆಸಿದ್ದೇನೆ. ನೀನು ನನ್ನ ಮಗಳು, ನೀನು ನನ್ನ ಮಗಳು. ಭರತ ಭರತ ನನ್ನ ಮೊಮ್ಮಗನೇ. ಏನು ಹೇಳಿದೆ? ಇಂತಹ ತಾಯಿ ಹೃದಯ ನನ್ನನ್ನು ನಾಯಿ ನಾಯಿ ಎಂದು ಕರೆದೆಯಲ್ಲ. ನನಗೆ ಬೇಸರವಿಲ್ಲ ಮಗಳೇ, ನನಗೆ ಬೇಸರವಿಲ್ಲ. ಆದರೆ 4 ಮಕ್ಕಳೊಳಗೆ ಭೇದವನ್ನು ಇಕ್ಕಿದವಳು ಎಂದು ಹೇಳಿದೆಯಲ್ಲ, ಅದು ನನ್ನ ಮನಸ್ಸಿಗೆ ಬಹಳವಾಗಿ ನೋವಾಗುತ್ತಿದೆ ಮಗಳೇ. ಆ ಮಕ್ಕಳ ಮೇಲೆಗೆ ನನಗೆ ಕ್ರೋಧ ಬಿದ್ದಿದ್ದರೆ ಚಿಕ್ಕಂದಿನಲ್ಲಿ ಅವರ ಕಷ್ಟ ಹೆಚ್ಚಿಗೆ ಕೊಲ್ಲುತ್ತಿದ್ದೆ. ಹಾಗೆ ನಾನು ಮಾಡಲಿಲ್ಲ. ಮಕ್ಕಳಲ್ಲಿ ಎಂದು ಭೇದವನ್ನ ಎಣಿಸಲಿಲ್ಲ. ಹಾಗೆ ಭೇದವನ್ನು ಎಣಿಸಿದವನು ನಿನ್ನ ಗಂಡ. ಮಕ್ಕಳಲ್ಲಿ ಭೇದವನ್ನು ಎಣಿಸಿದವನು ನಿನ್ನ ಗಂಡ. ಭಾರತ ಊರಲ್ಲಿ ಇಲ್ಲ. ನಿನಗೆ ಇಂದಿನ ಸುದ್ದಿ ಗೊತ್ತಿಲ್ಲ. ನಾನು ದಾಸಿ ಬಂದು ನಿನಗೆ ಹೇಳಬೇಕೇನೆ ವಿಷಯವನ್ನ. ಕೈಕಾ, ಯೋಚನೆ ಮಾಡು ಕೈಕಾ, ಯೋಚನೆ ಮಾಡು. ನಿನ್ನ ಮೇಲೆ ಅವನಿಗೆ ಪ್ರೀತಿ ಇಲ್ಲ ಕೈಕಾ. ನಿನ್ನವರ ಮೇಲೂ ಪ್ರೀತಿ ಇಲ್ಲ, ಅಭಿಮಾನವಿಲ್ಲ. ಯಾಕೆ ಹಾಗೈತಿ? ದಣಿದ ದೇಹಕ್ಕೆ ತಂಪು ಕೊಡುವ ದೇಹ ನೀನೆಂದು ನಿನ್ನನ್ನು ಪ್ರೀತಿಯಿಂದ ಕಾಣುತ್ತಿದ್ದಾನೆ. ಇಲ್ಲದಿದ್ದರೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಅದಕ್ಕೆ ಸಾಕ್ಷಿ ಎಂದರೆ ನಿನ್ನವರ ಮೇಲೆ ಯಾರ ಮೇಲೂ ಪ್ರೀತಿ ಇಲ್ಲ ಎನ್ನುವುದಕ್ಕೆ ಸಾಕ್ಷಿ ಏನು ಗೊತ್ತಿಲ್ಲ. ಕಾಮೇಷ್ಟಿಯಾಗದಲ್ಲಿ ನಿನ್ನ ತಮ್ಮನಿಗೆ ಯಾವ ಕೆಲಸ ಮಾಡಲು ಕೊಟ್ಟ? ಪಡಿಚಾರಕಿ ಕೆಲಸವನ್ನ ಮಾಡಲಿಕ್ಕೆ. ಅದೇ ನಿನ್ನ ರೋಮಪಾತ. ಅವನಿಗೆ ಎಂತಹ ಸ್ಥಾನ ಕೊಟ್ಟ? ಸ್ವಾಗತ ಸಮಿತಿ ಅಧ್ಯಕ್ಷರಾದರೆ ಬರುವ ಎಲ್ಲ ರಾಜ್ಯಗಳಿಂದ ಬರುವ ಮಹಾರಾಜರುಗಳು, ಪಂಡಿತರು, ಮಂತ್ರಿಗಳ ಸಖ್ಯದಲ್ಲಿ ಪರಸ್ಪರ ಚರ್ಚೆ ಮಾಡುತ್ತಾ ಅವನ ವ್ಯಕ್ತಿತ್ವ ವಿಕಸನ ಆಗಲು ದಾರಿಯಲ್ಲವೇನೆ. ಅವನಿಗೆ ಅದು ಬೇಕಿರಲಿಲ್ಲ. ಅಲ್ಲಿ ಭೇದವನ್ನೆಣಿಸಿದವನು ನಿನ್ನ ಗಂಡ ದಶರಥ. ನಾನು ಭೇದವನ್ನೆಣಿಸಿದ್ದೇನೆ. ತಾಯಿ ಅಂತ ನಿಮ್ಮೆಲ್ಲರನ್ನು ಜೋಪಾನ ಮಾಡಿದವಳು ನಾನು ಭೇದ ಎಣಿಸಿದ್ದೇನೆ. ವಿಚಾರ ಮಾಡಿ ಕೈಕಾ. ಏನು ಹೇಳಿದೆ? ನಾನು ಕಾಗೆ, ನಾನು ಗೂಬೆ, ನಾನು ನಾಯಿ. ಆಯ್ತು, ನನ್ನನ್ನು ನೀನೇನೆಲ್ಲ ಕರೆದರೂ ನನಗೆ ಸಂತೋಷ. ಯಾಕೆಂದರೆ ನೀನು ನನ್ನ ಮಗಳು. ನೀನು ಕರೆ ನನ್ನನ್ನು ಆದರೆ ದಶರಥ ಮಹಾರಾಜನು ಭೇದವಿಕ್ಕಿದನಲ್ಲ, ನನ್ನನ್ನು ಭೇದವೆಣಿಸಿದೆ ಎಂದು ಹೇಳುತ್ತಿರುವೆಯಲ್ಲ. ವಿಚಾರ ಮಾಡು ಕೈಕಾ, ವಿಚಾರ ಮಾಡು ಕೈಕಾ. ಹೆಣ್ಣಾಗಿ ಹುಟ್ಟಿದರೆ ಮಾತ್ರ ಸಾಧ್ಯವಿಲ್ಲ. ಹೆಣ್ಣುತನ ಪರಿಪೂರ್ಣವಾಗಬೇಕಾದರೆ ಬರೀ ಹೆಣ್ಣಾಗಿ ಹುಟ್ಟಿದರೆ ಸಾಧ್ಯವಿಲ್ಲ. ಹೆಣ್ಣು ಹುಟ್ಟಿ ಒಬ್ಬ ಪುರುಷನ ಜೊತೆಯಲ್ಲಿ ಮದುವೆ ಮಾಡಿಕೊಂಡು ಮಗು ಹಡೆದ ಕ್ಷಣಕ್ಕೆ ಅವಳ ಪರಿಪೂರ್ಣತೆ ಸಾಧ್ಯವಿಲ್ಲ. ಒಬ್ಬ ಹೆಣ್ಣು ಮಗುವನ್ನ ಹಿಡಿದು ಆ ಮಗುವಿನ ಉತ್ಕರ್ಷೆಯನ್ನು
ನೋಡಿದಾಗಲೇ ಅಲ್ಲವೇನೆ ತಾಯ್ತನಕ್ಕೆ ಅರ್ಥ ಬರುವುದು. ಬೇಕಾ ನಿನ್ನ ಮಗನ ಉತ್ಕರ್ಷೆಯನ್ನು ನೀನು ನೋಡಬಾರದೇನೆ, ನೋಡಬಾರದೆ. ನಾಯಿ ನಾಯಿ ನಾಯಿ, ನನ್ನನ್ನು ನಾಯಿ ಎಂದು ಕರೆದೆಯಲ್ಲ, ಆ ನಾಯಿಗೆ ಇರುವ ಗುಣವಾದರೂ ನಿನಗೆ ಇದೆಯೇನೆ? ನಾಯಿ, ಬೀದಿಯಲ್ಲಿರುವ ನಾಯಿ ತನ್ನ ಮಕ್ಕಳನ್ನು ಎಷ್ಟು ಜೋಪಾನವಾಗಿ ನೋಡಿಕೊಳ್ಳುತ್ತದೆ. ಆ ನಾಯಿಯ ಹತ್ತಿರ ನಾವೇನಾದರೂ ಹೋದ್ರೆ ಗುರ್ರ ಎನ್ನುತ್ತದೆ, ಮುಟ್ಟಿದರೆ ಕಚ್ಚುತ್ತದೆ. ನನ್ನಂತೆಯೇ ತಿರುದು ತಿಂದು ನನ್ನ ಮಗು ಬಲಾತ್ಯವಾಗಲಿ ಎಂದು ನಿನಗೆ ಆ ಯೋಚನೆಯೇ ಇಲ್ಲವೆಲ್ಲೇ? ನನಗಾದರೂ ಏನಾಗಬೇಕಾಗಿ? ನಾನೇನು ರಾಜಮಾತೆಯಾಗಬೇಕೆ, ಮಹಾರಾಣಿಯಾಗಬೇಕೆ? ನನ್ನ ಮಗಳು ರಾಜಮಾತೆಯಾದದ್ದನ್ನು ನಾನು ನೋಡಬೇಕು. ನನ್ನ ಮೊಮ್ಮಗ ಪಟ್ಟಾಭಿಷೇಕನಾಗಿ ಮಹಾರಾಜನಾಗುವುದನ್ನು ನೋಡಬೇಕೆಂದು ಕನಸು ಕಂಡೆ. ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಯಿತು. ಕೈಕಾ, ಇನ್ನೂ ಸಮಯ ಮೀರಿಲ್ಲ. ವಿಚಾರ ಮಾಡು ಕೈಕಾ. ನೀನು ಮಹಾರಾಣಿಯಾಗಿ ವಿಚಾರ ಮಾಡಬೇಡ, ತಾಯಿಯಾಗಿ ವಿಚಾರ ಮಾಡು ಕೈಕಾ. ಅಯ್ಯೋ, ಭರತನಿದ್ದಿದ್ದರೆ ಅವನಲ್ಲಾದರೂ ಹೋಗಿ ಹೇಳುತ್ತಿದ್ದೆ. ನಾನು ಹೊರಡುತ್ತೇನೆ. ಹೃದಯವ ಮಾಯಾ ರಕ್ಕಸಿ ಕದಳಿದಳು ಕೈಕೆಯ ಅಂತಕ